ಎಸ್. ಅಂಡ್ ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್. ನಂಗೆ ಮೋದಿ ಸರ್ ಅಫ್ಕೋರ್ಸ್ ಅವರು ಪ್ರತಿ ಬಾರಿನೂ ನನಗೆ ಅವರ ವಿಡಿಯೋಸ್ ಆಗಿರಬಹುದು, ಅವರ ಮಾತುಗಳಾಗಿರಬಹುದು ನನಗೆ ಇನ್ಸ್ಪೈರ್ ಮಾಡುತ್ತೆ. ಬಟ್ ಥ್ಯಾಂಕ್ ಯು ಸೋ ಮಚ್ ನೀವು ಈ ಮಾತನ್ನ ಹೇಳಿದ್ದಕ್ಕೆ. ನಾನು ಇದನ್ನ ಯಾವತ್ತೂ ಅಲ್ಲ, ಬರೀ ಮರೆಯಲ್ಲ. ಮೋದಿಯವರು ದೇಶದ ಒಳಗೆ ಮಾತ್ರ ಅಲ್ಲ, ದೇಶದ ಹೊರಗೂ ಕೂಡ ಅವರು ಒಂದು ಇನ್ಸ್ಪೈರ್ಡ್ ಪರ್ಸ್ನಾಲಿಟಿ. ಅವ್ರ ಪ್ರಭಾವ ಬೀರ್ತಾರೆ. ಮತ್ತು ಅವ್ರ ಹಾರ್ಡ್ ವರ್ಕ್ ಇದೆಯಲ್ಲ, ಯಾವಾಗ ರೆಸ್ಟ್ ತಗೋತಾರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕೆಲಸ ಮಾಡ್ತಾರೆ. ಅದರಲ್ಲಿ ಎಲ್ಲೂ ಸ್ವಾರ್ಥ ಇಲ್ಲ. ಅಲ್ಲೆಲ್ಲ ಅವರು 24 ಗಂಟೆ ದೇಶದ ಬಗ್ಗೆ, ಜನರ ಬಗ್ಗೆ, ಬಡವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗಾಗಿಯೇ ಎಷ್ಟು ಅಪಪ್ರಚಾರಗಳು ಅವ್ರ ಮೇಲೆ ನಡೆದಿಲ್ಲ. ವಿದೇಶದ ದುಡ್ಡನ್ನು ಬಳಸಿ ಅವ್ರ ಮೇಲೆ ಅಪಪ್ರಚಾರ ಮಾಡಲಾಯಿತು. ಅದು ಜನ ಯಾಕೆ ವಿಶ್ವಾಸ ಇಟ್ಟರು? ಅದರ ನಡುವೆನೂ, ಅಪಪ್ರಚಾರದ ನಡುವೆನೂ ವಿಶ್ವಾಸಾರ್ಹ ವ್ಯಕ್ತಿತ್ವವಾಗಿ ಅವರಿರೋ ಕಾರಣಕ್ಕೆ ಜನ ಅವ್ರ ಮೇಲೆ ನಂಬಿಕೆ ಇಟ್ಟರು. ಹಾಗೆ ನಿಮ್ಮ ಮೇಲೂ ನಾಳೆ ರಾಜಕಾರಣಕ್ಕೆ ಬಂದರೆ ಅಪಪ್ರಚಾರ ಮಾಡ್ತಾರೆ, ಕಾಲೆಳೆಯೋಕ್ಕೆ ನೋಡ್ತಾರೆ. ಅದರ ನಡುವೆ ಕೊನೆಗೆ ಎಲ್ಲ ಪರೀಕ್ಷೆಯನ್ನು ಪಾಸಾದ ನಂತರ ಅದೇ ಜನ ಜೈಕಾರ ಹಾಕ್ತಾರೆ. ಎಸ್, ಕೊನೆಗೆ ಗೆಲ್ಲೋದು ನ್ಯಾಯನೇ. ಇದು ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ. ಸರ್, ಆ್ಯಕ್ಚುಲಿ ಇವಾಗ ರಾಜ್ಯದಲ್ಲಿ ನೀವು ಒಬ್ಬರು ಹೆಸರಾಂತ ನಾಯಕರು, ಬಟ್ ಎಷ್ಟೋ ಸರ್ತಿ ಹಿಂದುತ್ವನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅನ್ನೋದು ಕೆಲವರ ಅಭಿಪ್ರಾಯ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಈ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಬೇರೆ ಬೇರೆ ಅಲ್ಲ. ಪ್ರತಿ ಒಂದು ರಾಷ್ಟ್ರಕ್ಕೂ ಒಂದು ಅಸ್ಮಿತೆ ಅಂತಿರುತ್ತೆ. ಭಾರತದ ಅಸ್ಮಿತೆ ಏನು? ಹಿಂದುತ್ವವೇ ಭಾರತದ ಅಸ್ಮಿತೆ. ಹಿಂದುತ್ವ ಅಂದರೆ ಮತ ಅಲ್ಲ. ಈಗ ಬೇರೆ ಮತಗಳು ಇತ್ತೀಚಿನ ವರ್ಷಗಳಲ್ಲಿ ಟಾಲರೆನ್ಸ್ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡ್ತವೆ. ಟಾಲರೆನ್ಸ್ ಅಂದರೆ ಏನು ಅಂತಂದರೆ ಸಹಿಸ್ಕೊಳ್ಳೋದು ಅಂತ. ಆದರೆ ಅವು ಯಾವುದೂ ಕೂಡ ಸಮಭಾವದ ಬಗ್ಗೆ ಮಾತಾಡಲ್ಲ. ಅದು ಹಿಂದುತ್ವ ಸರ್ವಧರ್ಮ ಸಮಭಾವದ ಬಗ್ಗೆ ಮಾತಾಡುತ್ತೆ. ಜಗತ್ತಿನ ಯಾವುದೇ ಮತಗಳು ಸಮಭಾವದ ಬಗ್ಗೆ ಮಾತಾಡಲ್ಲ. ಯಾಕೆ? ನಮ್ಮ ಮೂಲ ತತ್ವನೇ ನಾಟ್ ಓನ್ಲಿ ಫಾರ್ ಟಾಲರೆನ್ಸ್. ಟಾಲರೆನ್ಸ್ ಅನ್ನೋದು ಸಹಿಸ್ಕೊಳ್ಳೋದು. ಎಷ್ಟು ಕಾಲ ಸಹಿಸ್ಕೊಳ್ತೀರೋ ಗೊತ್ತಿಲ್ಲ ನಿಮಗೆ. ಇಷ್ಟ ಇದ್ದು ಸಹಿಸ್ಕೊಳ್ತಿರೋ, ಇಷ್ಟ ಇಲ್ಲದೆ ಸಹಿಸ್ಕೊಳ್ತಿರೋ, ಅನಿವಾರ್ಯವಾಗಿ ಸಹಿಸ್ಕೊಳ್ತಿರೋ ಗೊತ್ತಿಲ್ಲ. ಆದರೆ ಸಮಭಾವ ಅನ್ನೋದಿದೆಯಲ್ಲ, ಅಲ್ಲಿ ಆತ್ಮಾನು ಸರ್ವಭೂತೇಶು ಅನ್ನೋ ತತ್ವ, ಆತ್ಮ ಅನ್ನೋದು ಜಗತ್ತಿನ ಎಲ್ಲ ಜೀವಿಗಳಲ್ಲೂ ಇದೆ, ಅದು ಭಗವಂತನ ಅಂಶ ಅನ್ನೋದೇ ಒಂದು ಸಮಾನತೆ ಕಾರಣ. ಅದನ್ನು ಹಿಂದುತ್ವ ಒಪ್ಪುತ್ತೆ. ಆ ಕಾರಣಕ್ಕೆ ಇಲ್ಲಿ ಸಮಭಾವ ಇದೆ. ನಮ್ಮ ಸಮಭಾವ ನಮ್ಮ ದುರ್ಬಲತೆ ಅಲ್ಲ. ಹಾಗಾಗಿ ಇವತ್ತು ನಮಗೆ ಯಾರ್ಯಾರು ಪಾಠ ಹೇಳಬೇಕು ಅಂತ ಬಯಸ್ತಾರಲ್ಲ, ಅವ್ರು ತಿಳ್ಕೊಳ್ಬೇಕು, ಹಿಂದುತ್ವ ಇಲ್ಲದೆ ಇದ್ದರೆ ಏನಾಗ್ತಿತ್ತು? ನಮ್ದು ಇನ್ನೊಂದು ಪಾಕಿಸ್ತಾನ, ಇನ್ನೊಂದು ಅಫ್ಘಾನಿಸ್ತಾನ. ಅಲ್ಲಿ ಅಂಬೇಡ್ಕರ್ ಸ್ಥಾನಮಾನ ಏನು? ಗಾಂಧೀಜಿಯವ್ರ ಸ್ಥಾನಮಾನ, ಬುದ್ಧನ ಸ್ಥಾನಮಾನ ಏನು? ಬಸವಣ್ಣನ ಸ್ಥಾನಮಾನ ಏನು? ಪಾಕಿಸ್ತಾನದಲ್ಲಿ ಬುದ್ಧನಿಗೆ ಯಾವ ಸ್ಥಾನ ಇದೆ? ರಾಮನಿಗೆ ಯಾವ ಸ್ಥಾನ ಇದೆ? ಬಸವಣ್ಣವರಿಗೆ ಯಾವ ಸ್ಥಾನ ಇದೆ? ಕನಕದಾಸರಿಗೆ ಯಾವ ಸ್ಥಾನ ಇದೆ? ಹಿಂದುತ್ವ ಇರೋದ್ರಿಂದಲೇ ಬುದ್ಧ, ಬಸವ, ಅಂಬೇಡ್ಕರ್, ಮಹಾವೀರರು, ರಾಮ, ಕೃಷ್ಣ, ಕನಕದಾಸರು, ಪುರಂದರದಾಸರು ಎಲ್ಲರಿಗೂ ಕೂಡ ಒಂದು ಅವಕಾಶಗಳಿದ್ದಾವೆ. ಅವರು ಎಲ್ಲರನ್ನೂ ಗೌರವಿಸುವಂಥ ಸಮೂಹ ಇದೆ. ಇಲ್ಲದೇ ಇದ್ರೆ ಏನು? ನೀವು ಫೋರ್ಸಿಬಲಿ ಅವ್ರನ್ನ ರಿಜೆಕ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ನೀವು ರಿಜೆಕ್ಟ್ ಮಾಡದೇ ಇದ್ದರೆ ನೀವು ಬದುಕೋಕ್ಕೆ ಆಗಲ್ಲ. ತಾಲಿಬಾನ್ನಲ್ಲಿ, ಬಾಮಿಯಾನ್ನಲ್ಲಿ ನಗ್ನಗ್ತಾ ಇದ್ದಂಥ ಬುದ್ಧನನ್ನು ಪಿರಂಗಿ ಇಟ್ಟು ಉಡಾಯಿಸಿದರು. 2-2.5 ಸಾವಿರ ವರ್ಷಗಳಿಂದ ಜಗತ್ತಿಗೆ ಸಂದೇಶ ಕೊಡ್ತಾ ನಿಂತಿದ್ದ ನಗ್ನಗ್ತಾ ಬುದ್ಧ. ಅವನನ್ನೇ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಅವರಿಗೆ. ಅವನನ್ನೇ ಸಹಿಸ್ಕೊಳ್ಳೋಕ್ಕಾಗದೇ ಇದ್ದವರು ನಾಳೆ ಕನಕದಾಸರನ್ನು ಸಹಿಸ್ಕೊಳ್ತಾರ? ಅಂಬೇಡ್ಕರ್ನ ಸಹಿಸ್ಕೊಳ್ತಾರ? ರಾಮನನ್ನು, ಕೃಷ್ಣನ ಸಹಿಸ್ಕೊಳ್ತಾರ? ಬಸವಣ್ಣನ ಸಹಿಸ್ಕೊಳ್ತಾರ? ಹಾಗಾಗಿ ಹಿಂದುತ್ವ ಇರೋದ್ರಿಂದಲೇ ಭಾರತ ಉಳಿದಿದೆ. ಇಲ್ಲದೇ ಇದ್ದರೆ ಭಾರತ ಇನ್ನೊಂದು ಅಫ್ಘಾನಿಸ್ತಾನ, ಇನ್ನೊಂದು ಪಾಕಿಸ್ತಾನನೋ, ಇನ್ನೊಂದು ಬಾಂಗ್ಲಾದೇಶನೋ, ಇನ್ಯಾವುದೋ ಐಸಿಸ್ನ ಕೈಯೊಳಗೋ ಸಿಕ್ಕಿ ನರಳಾಡುವ ಪರಿಸ್ಥಿತಿ ಬರ್ತಿತ್ತು. ಹೌದು. ನನ್ನ ಪ್ರಕಾರ ಹೇಳೋದಾದ್ರೆ, ಆ್ಯಂಡ್ ನಮ್ಮ ತಂದೆ ತಾಯಿ ಬಗ್ಗೆ ಪ್ರೌಡ್ ಆಗಿರೋದು ತಪ್ಪೇನಲ್ಲ ನನಗನ್ಸೋದು. ಇವಾಗ ಎಷ್ಟೋ ಸರ್ತಿ ಇದೊಂದು ಆತ್ಮರಿ, ಇದೊಂದು ಅಸ್ಮಿತೆ. ನೀವು ಆತ್ಮ ಕಳ್ಕೊಂಡ್ರೆ ಪ್ರೇತಾತ್ಮ ಆಗ್ತೀರಿ. ಭಾರತದ ಆತ್ಮ ಯಾವುದು? ನೀವು ಭಾರತದ ಇತಿಹಾಸವನ್ನು
ರಾಮನ ಚರಿತ್ರೆಯ ಮೂಲಕನೇ ಗುರುತಿಸ್ಬೇಕು, ಸತ್ಯ ಹರಿಶ್ಚಂದ್ರನ ವ್ಯಕ್ತಿತ್ವದ ಮೂಲಕನೇ ಗುರುತಿಸ್ಬೇಕು, ಬುದ್ಧನ ವ್ಯಕ್ತಿತ್ವದ ಮೂಲಕನೇ ಗುರುತಿಸ್ಬೇಕು, ಮಹಾವೀರನ ವ್ಯಕ್ತಿತ್ವದ ಮೂಲಕನೇ ಗುರುತಿಸ್ಬೇಕು, ಬಸವಣ್ಣ, ಕನಕದಾಸರು, ಕುವೆಂಪು ಅವರು ಇವ್ರ ವ್ಯಕ್ತಿತ್ವದ ಮೂಲಕನೇ ಗುರುತಿಸ್ಬೇಕು. ಭಾರತದ ಆತ್ಮ ಏನು? ಇನ್ಯಾವುದ್ರ ಮೂಲಕ ಗುರುತಿಸ್ತೀರಿ ನೀವು? ಹಾಗಾದ್ರೆ ಅದನ್ನು ಹೊರತುಪಡಿಸಿದ್ರೆ ಏನಿದೆ? ಭಾರತ ಏನು ಉಳಿಯುತ್ತೆ? ಇದೊಂದು ಬರೀ ಈ, ಭೂಭಾಗ ಮಾತ್ರ ಅಲ್ಲ, ಇದು ಒಂದು ಸಂಸ್ಕೃತಿ ಇದೆ, ಸಾವಿರಾರು ವರ್ಷಗಳ ಸಂಸ್ಕೃತಿ ಇದೆ, ಮತ್ತು ಜಗತ್ತಿನ ಒಳಿತು ಬಯಸಿದ ಸಂಸ್ಕೃತಿ ಇದೆ. ಇಲ್ಲಿ ನಿಮಗೆ ಮೋಕ್ಷ ಪಡಿಬೇಕು ಅಂದರೆ ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಅಂತ ನಮ್ಮ ಪೂರ್ವಿಕರು ಹೇಳ್ಕೊಟ್ರು. ನೀನು ಮೋಕ್ಷ ಪಡಿಬೇಕು ಅಂತ ಹೇಳಿದ್ರೆ ಜಗತ್ತಿನ ಹಿತ ಬಯಸಿ ಕೆಲಸ ಮಾಡೋ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರು. ನೀನು ಹಣ ಗಳಿಸೋದ್ರಿಂದ ಮೋಕ್ಷ ಸಿಗುತ್ತೆ ಅಂತ ಹೇಳಲಿಲ್ಲ, ಕೊಲೆ ಮಾಡೋದ್ರಿಂದ ಮೋಕ್ಷ ಸಿಗುತ್ತೆ ಅಂತ ಹೇಳಲಿಲ್ಲ, ಇನ್ನೊಬ್ಬರ ಆಸ್ತಿ ಹೊಡ್ಕೊಳ್ಳೋದ್ರಿಂದ ಮೋಕ್ಷ ಸಿಗುತ್ತೆ ಅಂತ ಹೇಳಲಿಲ್ಲ. ಹೌದು, ವಿಶ್ವಕ್ಕೆ ಒಂದು ವಿಶೇಷವಾದಂತ ಸಂದೇಶ ಕೊಟ್ಟಿರೋದು ಭಾರತ ಈ ಮೂಲಕ ಅನ್ಸುತ್ತೆ. ಬದುಕಲು ಬಿಡಿ. ನಾನು ಯಾವುದೋ ಒಂದು ಮತದ ಬಗ್ಗೆ ಅಧ್ಯಯನ ಮಾಡ್ತಿದ್ದೆ, ಅಲ್ಲಿ ಸ್ವರ್ಗದ ಆಸೆ ತೋರಿಸ್ತಾರೆ. ಅದೆಷ್ಟೋ 73 ಜನ ಸುರಸುಂದರಿಯರು ಇರ್ತಾರೆ ನೀನು ಸ್ವರ್ಗದಲ್ಲಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೀನು ಕಾಫಿರನ್ನ ಕೊಂದ್ರೆ ನೀನು ಸ್ವರ್ಗ ಅಂತ ಹೇಳ್ತಾರೆ. ಇಲ್ಲಿ ನಮ್ಮಲ್ಲಿ ಏನು ಹೇಳ್ತಾರೆ? ನೀನು ಪರೋಪಕಾರ ಮಾಡು, ಪುಣ್ಯ ಸಿಗುತ್ತೆ, ಪುಣ್ಯದ ಬಲದಲ್ಲಿ ಸ್ವರ್ಗಕ್ಕೆ ಹೋಗ್ತೀಯ ಅಂತಾರೆ. ನರಕ ಅಂದರೆ ಪರಪೀಡನೆ ಮಾಡಿದ್ರೆ ನರಕ ಅಂತ ಹೇಳ್ತಾರೆ. ಅದನ್ನೇ ಬಸವಣ್ಣ ಹೇಳಿದರು, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದರು. ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮತ್ಸ್ಯಲೋಕ ಅಂತ ಹೇಳಿದರು. ಅಂದರೆ ಇಲ್ಲಿ ಅಂದರೆ ನೀವು ಈ ಫಂಡಮೆಂಟಲ್ ಥಾಟ್ಸಲ್ಲಿರುವಂಥ ಗ್ಯಾಪ್ ಲೆಕ್ಕ ಹಾಕಿ ಗಮನಿಸಿ. ಅದಕ್ಕೆ ನನಗೆ ಹೆಮ್ಮೆ ಇದೆ, ನಮ್ಮ ತತ್ವ ಅದು ಜಗತ್ತು ಒಪ್ಕೊಂಡಿರೋ ತತ್ವ. ಜಾತೀಯತೆ, ಅಸ್ಪೃಶ್ಯತೆ ಹಿಂದುತ್ವದ ಮೂಲ ಸಿದ್ಧಾಂತದಲ್ಲಿಲ್ಲ. ಅದು ವ್ಯಾವಹಾರಿಕವಾಗಿ ಬಂದಿರುವಂಥ ದೋಷವನ್ನು ಹೊರಗಿಡಬೇಕಾಗಿರೋದು ಹಿಂದುತ್ವನಲ್ಲ. ಅಸ್ಪೃಶ್ಯತೆ ಅನ್ನುವಂಥ ಕಳಂಕವನ್ನು ಹೊರಗಿಡಬೇಕು, ಜಾತೀಯತೆ ಅನ್ನುವಂಥ ವಿಷವನ್ನು ತೆಗೆದುಹಾಕಬೇಕು. ಆ ವಿಷವನ್ನು ತೆಗೆದ್ರೆ ಅಮೃತವೇ ಸಿಗೋದಿಲ್ಲಿ. ಜನ ಏನು ಮಾಡ್ತಾ ಇದ್ದಾರೆ? ವಿಷವನ್ನು ತೆಗೆಯೋದ್ರ ಬದಲಿಗೆ ಅಮೃತವನ್ನೇ ಹೊರಗೆ ಹಾಕೋಕ್ಕೆ ಕೆಲವರು ಷಡ್ಯಂತ್ರ ಒಪ್ಪಿಸ್ತಾ ಇದ್ದಾರೆ. ನಾವು ವಿಷನ ತೆಗಿಬೇಕು, ವಿಷವನ್ನು ಇಟ್ಕೊಂಡು ಅಮೃತವನ್ನು ಹೊರಗೆ ಹಾಕುವ ಪ್ರಯತ್ನ ಕೆಲವು ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಆ ವಿಷನ್ ತೆಗಿರಿ, ಅಸ್ಪೃಶ್ಯತೆ ಅನ್ನೋಂಥ ವಿಷನ್ ತೆಗಿರಿ, ಜಾತೀಯತೆ ಅನ್ನೋ ವಿಷನ್ ತೆಗಿರಿ, ಆವಾಗ ಉಳಿಯೋದು ಅಮೃತ. ಅದು ಲೋಕ ಕಲ್ಯಾಣ ಬಯಸಿದ ಅಮೃತ. ನಮ್ಮ ಪ್ರಾರ್ಥನೆ ಏನಿದೆ? ಪಶು ಪ್ರಾಣಿ ಪಕ್ಷಿಗಳಿಗೂ ಒಳಿತು ಬಯಸುವಂಥದ್ದು ನಮ್ಮ ಪ್ರಾರ್ಥನೆ ಇರ್ತಕ್ಕಂಥದ್ದು. ನನ್ನ ಜನಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳಿಲ್ಲ, ನನ್ನ ದೇಶಕ್ಕೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳಿಲ್ಲ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳಿದ್ವಿ. ಬರೀ ಜನರಿಗೆ ಮಾತ್ರ ಹೇಳಿದ್ವಾ? ಪ್ರಾಣಿ ಪಕ್ಷಿ ಅಲ್ಲದೆ ಸಕಲ ಜೀವಿಗಳಿಗೂ ಒಳಿತಾಗಲಿ ಅಂತ ಹೇಳಿದ್ವಿ. ಹಾಗಾಗಿ ನಾವು ತೆಗೆದುಹಾಕಬೇಕಾಗಿದೆ ಅಸ್ಪೃಶ್ಯತೆ ಅನ್ನುವಂಥ ವಿಷವನ್ನು, ತೆಗೆದುಹಾಕಬೇಕಾಗಿದೆ ಜಾತೀಯತೆ ಅನ್ನೋ ವಿಷವನ್ನು. ಆಗ ಸಿಗೋದೇ ನಿಮಗೆ ಅಮೃತ.